ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬೆ. ಮಹಾಮಳೆಗೆ ನಲುಗಿದೆ ಉತ್ತರ ಕರ್ನಾಟಕ. ಭೀಮಾ ನದಿ ಆರ್ಭಟಕ್ಕೆ ಬದುಕೆ ಬರ್ಬಾದಾಗಿ ಹೋಗಿದೆ. ಮುಳುಗಡೆ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳಗಳು, ಜಿಲ್ಲೆಗಳು. ಅದರಲ್ಲೂ ಕೂಡ ಕಲಬುರಗಿ, ವಿಜಯಪುರ, ಯಾದಗಿರಿ ತತ್ತರಿಸಿ ಹೋಗ್ತಾ ಇದ್ದಾವೆ. ಭೀಮಾ ತೀರದಲ್ಲಿ ಪ್ರವಾಹ ಉಂಟಾಗಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಬದುಕೆ ಅಯೋಮಯವಾಗಿದೆ. ಪ್ರವಾಹದ ಒಂದೊಂದು ಭೀಕರ ದೃಶ್ಯವೂ ಕೂಡ ಭಯಾನಕವಾಗ್ತಿರ್ತಕ್ಕಂಥದ್ದು. ಬಿಟ್ಟು ಬಿಡದೆ ನಿರಂತರವಾಗಿ 3-4 ದಿನಗಳಿಂದ ಎಡೆಬಿಡದೆ ಸುರಿತಾ ಇದೆ ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ನಲಿಗೆ ಹೋಗಿದೆ. ಭೀಮಾ ನದಿಯ ತಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳು ನೋಡಿದ್ದು. ಭೀಮಾ ನದಿಯ ಆರ್ಭಟಕ್ಕೆ ಮುಳುಗಡೆಯಾಗಿರ್ತಕ್ಕಂತಹ ಕಲಬುರಗಿ ಆಗಿರಬಹುದು, ಉತ್ತರ ಕರ್ನಾಟಕದ ಭಾಗದ, ಅದರಲ್ಲೂ ಕೂಡ ಈ ಹೈದರಾಬಾದ್ ಕರ್ನಾಟಕದ ಕಲಬುರಗಿ, ವಿಜಯಪುರ, ಯಾದಗಿರಿ ಎಲ್ಲ ಪ್ರಮುಖ 3 ಜಿಲ್ಲೆಗಳು ಭೀಮಾ ನದಿಯ ಹೊಡೆತಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗ್ತಿದ್ದಾವೆ. ಬೀದಿಗೆ ಬಂದಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು. ನೋಡಿ, ನಡುಗೊಡ್ಡೆಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎತ್ತ ನೋಡಿದ್ರೂ ಕೂಡ ನೀರೇ ನೀರು, ಬಿಲ್ಡಿಂಗ್ಗಳಲ್ಲೂ ಕೂಡ ನೀರು, ಬೃಹದಾಕಾರವಾಗಿರ್ತಕ್ಕಂತಹ ಮರಗಳು ನೀರು, ಗದ್ದೆಗಳಲ್ಲೂ ಕೂಡ ನೀರು, ಎಲ್ಲಿ ನೋಡಿದ್ರು ನೀರು, ಕಂಪ್ಲೀಟ್ ಜಲಾಮಯವಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇರತಕ್ಕಂತಹ ಇದು ಯಾದಗಿರಿಯಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯಗಳು. ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಭೀಮಾ ನದಿಯ ಹೊಡೆತಕ್ಕೆ ಸಿಲುಕಿ ಉತ್ತರ ಕರ್ನಾಟಕದ ಪ್ರಮುಖ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ತತ್ತರಿಸಿ ಹೋಗ್ತಾ ಇದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗ್ತಿದೆ. ನೋಡಿ, ಕಲಬುರಗಿ, ಯಾದಗಿರಿ, ವಿಜಯಪುರ ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಡೆಯಾಗಿರ್ತಕ್ಕಂಥದ್ದು. ಒಂದು ರೀತಿಯಾಗಿರ್ತಕ್ಕಂತಹ ದ್ವೀಪವಾಗಿ ನಿರ್ಮಾಣವಾಗಿ ಹೊರಹೊಮ್ತಾ ಇದ್ದಾವೆ ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬೆ. ಮಹಾಮಳೆಗೆ ನಲುಗಿದೆ ಉತ್ತರ ಕರ್ನಾಟಕ. ಭೀಮಾ ನದಿ ಆರ್ಭಟಕ್ಕೆ ಬದುಕೆ ಬರ್ಬಾದಾಗಿ ಹೋಗಿದೆ. ಮುಳುಗಡೆ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳಗಳು, ಜಿಲ್ಲೆಗಳು. ಅದರಲ್ಲೂ ಕೂಡ ಕಲಬುರಗಿ, ವಿಜಯಪುರ, ಯಾದಗಿರಿ ತತ್ತರಿಸಿ ಹೋಗ್ತಾ ಇದ್ದಾವೆ. ಭೀಮಾ ತೀರದಲ್ಲಿ ಪ್ರವಾಹ ಉಂಟಾಗಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಬದುಕೆ ಅಯೋಮಯವಾಗಿದೆ. ಪ್ರವಾಹದ ಒಂದೊಂದು ಭೀಕರ ದೃಶ್ಯವೂ ಕೂಡ ಭಯಾನಕವಾಗ್ತಿರ್ತಕ್ಕಂಥದ್ದು. ಬಿಟ್ಟು ಬಿಡದೆ ನಿರಂತರವಾಗಿ 3-4 ದಿನಗಳಿಂದ ಎಡೆಬಿಡದೆ ಸುರಿತಾ ಇದೆ ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ನಲಿಗೆ ಹೋಗಿದೆ. ಭೀಮಾ ನದಿಯ ತಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳು ನೋಡಿದ್ದು. ಭೀಮಾ ನದಿಯ ಆರ್ಭಟಕ್ಕೆ ಮುಳುಗಡೆಯಾಗಿರ್ತಕ್ಕಂತಹ ಕಲಬುರಗಿ ಆಗಿರಬಹುದು, ಉತ್ತರ ಕರ್ನಾಟಕದ ಭಾಗದ, ಅದರಲ್ಲೂ ಕೂಡ ಈ ಹೈದರಾಬಾದ್ ಕರ್ನಾಟಕದ ಕಲಬುರಗಿ, ವಿಜಯಪುರ, ಯಾದಗಿರಿ ಎಲ್ಲ ಪ್ರಮುಖ 3 ಜಿಲ್ಲೆಗಳು ಭೀಮಾ ನದಿಯ ಹೊಡೆತಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗ್ತಿದ್ದಾವೆ. ಬೀದಿಗೆ ಬಂದಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು. ನೋಡಿ, ನಡುಗೊಡ್ಡೆಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎತ್ತ ನೋಡಿದ್ರೂ ಕೂಡ ನೀರೇ ನೀರು, ಬಿಲ್ಡಿಂಗ್ಗಳಲ್ಲೂ ಕೂಡ ನೀರು, ಬೃಹದಾಕಾರವಾಗಿರ್ತಕ್ಕಂತಹ ಮರಗಳು ನೀರು, ಗದ್ದೆಗಳಲ್ಲೂ ಕೂಡ ನೀರು, ಎಲ್ಲಿ ನೋಡಿದ್ರು ನೀರು, ಕಂಪ್ಲೀಟ್ ಜಲಾಮಯವಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇರತಕ್ಕಂತಹ ಇದು ಯಾದಗಿರಿಯಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯಗಳು. ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಭೀಮಾ ನದಿಯ ಹೊಡೆತಕ್ಕೆ ಸಿಲುಕಿ ಉತ್ತರ ಕರ್ನಾಟಕದ ಪ್ರಮುಖ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ತತ್ತರಿಸಿ ಹೋಗ್ತಾ ಇದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗ್ತಿದೆ. ನೋಡಿ, ಕಲಬುರಗಿ, ಯಾದಗಿರಿ, ವಿಜಯಪುರ ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಡೆಯಾಗಿರ್ತಕ್ಕಂಥದ್ದು. ಒಂದು ರೀತಿಯಾಗಿರ್ತಕ್ಕಂತಹ ದ್ವೀಪವಾಗಿ ನಿರ್ಮಾಣವಾಗಿ ಹೊರಹೊಮ್ತಾ ಇದ್ದಾವೆ ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬೆ. ಮಹಾಮಳೆಗೆ ನಲುಗಿದೆ ಉತ್ತರ ಕರ್ನಾಟಕ. ಭೀಮಾ ನದಿ ಆರ್ಭಟಕ್ಕೆ ಬದುಕೆ ಬರ್ಬಾದಾಗಿ ಹೋಗಿದೆ. ಮುಳುಗಡೆ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳಗಳು, ಜಿಲ್ಲೆಗಳು. ಅದರಲ್ಲೂ ಕೂಡ ಕಲಬುರಗಿ, ವಿಜಯಪುರ, ಯಾದಗಿರಿ ತತ್ತರಿಸಿ ಹೋಗ್ತಾ ಇದ್ದಾವೆ. ಭೀಮಾ ತೀರದಲ್ಲಿ ಪ್ರವಾಹ ಉಂಟಾಗಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಬದುಕೆ ಅಯೋಮಯವಾಗಿದೆ. ಪ್ರವಾಹದ ಒಂದೊಂದು ಭೀಕರ ದೃಶ್ಯವೂ ಕೂಡ ಭಯಾನಕವಾಗ್ತಿರ್ತಕ್ಕಂಥದ್ದು. ಬಿಟ್ಟು ಬಿಡದೆ ನಿರಂತರವಾಗಿ 3-4 ದಿನಗಳಿಂದ ಎಡೆಬಿಡದೆ ಸುರಿತಾ ಇದೆ ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ನಲಿಗೆ ಹೋಗಿದೆ. ಭೀಮಾ ನದಿಯ ತಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳು ನೋಡಿದ್ದು. ಭೀಮಾ ನದಿಯ ಆರ್ಭಟಕ್ಕೆ ಮುಳುಗಡೆಯಾಗಿರ್ತಕ್ಕಂತಹ ಕಲಬುರಗಿ ಆಗಿರಬಹುದು, ಉತ್ತರ ಕರ್ನಾಟಕದ ಭಾಗದ, ಅದರಲ್ಲೂ ಕೂಡ ಈ ಹೈದರಾಬಾದ್ ಕರ್ನಾಟಕದ ಕಲಬುರಗಿ,
ವಿಜಯಪುರ, ಯಾದಗಿರಿ ಎಲ್ಲ ಪ್ರಮುಖ 3 ಜಿಲ್ಲೆಗಳು ಭೀಮಾ ನದಿಯ ಹೊಡೆತಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗ್ತಿದ್ದಾವೆ. ಬೀದಿಗೆ ಬಂದಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು. ನೋಡಿ, ನಡುಗೊಡ್ಡೆಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎತ್ತ ನೋಡಿದ್ರೂ ಕೂಡ ನೀರೇ ನೀರು, ಬಿಲ್ಡಿಂಗ್ಗಳಲ್ಲೂ ಕೂಡ ನೀರು, ಹೃದಯಕರಾಗಿರ್ತಕ್ಕಂತಹ ಮರಗಳು ನೀರು, ಗದ್ದೆಗಳಲ್ಲೂ ಕೂಡ ನೀರು, ಎಲ್ಲಿ ನೋಡಿದ್ರು ನೀರೋ ನೀರು, ಕಂಪ್ಲೀಟ್ ಜಲಾಮಯವಾಗಿರ್ತಕ್ಕಂಥದ್ದು. ತಾವು ನೋಡ್ತಾ ಇರತಕ್ಕಂತಹ ಇದು ಯಾದಗಿರಿಯಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯಗಳು, ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಭೀಮಾ ನದಿಯ ಹೊಡೆತಕ್ಕೆ ಸಿಲುಕಿ ಉತ್ತರ ಕರ್ನಾಟಕದ ಪ್ರಮುಖ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ತತ್ತರಿಸಿ ಹೋಗ್ತಾ ಇದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗ್ತಿದೆ. ನೋಡಿ, ಕಲಬುರಗಿ, ಯಾದಗಿರಿ, ವಿಜಯಪುರ ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಡೆಯಾಗಿರ್ತಕ್ಕಂಥದ್ದು. ಒಂದು ರೀತಿಯಾಗಿರ್ತಕ್ಕಂತಹ ದ್ವೀಪವಾಗಿ ನಿರ್ಮಾಣವಾಗಿ ಹೊರಹೊಮ್ತಾ ಇದ್ದಾವೆ ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬೆ. ಮಹಾಮಳೆಗೆ ನಲುಗಿದೆ ಉತ್ತರ ಕರ್ನಾಟಕ. ಭೀಮಾ ನದಿ ಆರ್ಭಟಕ್ಕೆ ಬದುಕೆ ಬರ್ಬಾದಾಗಿ ಹೋಗಿದೆ. ಮುಳುಗಡೆ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳಗಳು, ಜಿಲ್ಲೆಗಳು. ಅದರಲ್ಲೂ ಕೂಡ ಕಲಬುರಗಿ, ವಿಜಯಪುರ, ಯಾದಗಿರಿ ತತ್ತರಿಸಿ ಹೋಗ್ತಾ ಇದ್ದಾವೆ. ಭೀಮಾ ತೀರದಲ್ಲಿ ಪ್ರವಾಹ ಉಂಟಾಗಿ ಜನ ಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಬದುಕೆ ಅಯೋಮಯವಾಗಿದೆ. ಪ್ರವಾಹದ ಒಂದೊಂದು ಭೀಕರ ದೃಶ್ಯವೂ ಕೂಡ ಭಯಾನಕವಾಗ್ತಿರತಕ್ಕಂಥದ್ದು. ಬಿಟ್ಟು ಬಿಡದೆ ನಿರಂತರವಾಗಿ 3-4 ದಿನಗಳಿಂದ ಎಡೆಬಿಡದೆ ಸುರಿತಾ ಇದೆ ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ನಲಿಗೆ ಹೋಗಿದೆ. ಭೀಮಾ ನದಿಯ ತಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳು ನೋಡಿದ್ದು ಭೀಮಾ ನದಿಯ ಆರ್ಭಟಕ್ಕೆ ಮುಳುಗಡೆಯಾಗಿರ್ತಕ್ಕಂತಹ ಕಲಬುರಗಿ ಆಗಿರಬಹುದು, ಉತ್ತರ ಕರ್ನಾಟಕದ ಭಾಗದ, ಅದರಲ್ಲೂ ಕೂಡ ಈ ಹೈದರಾಬಾದ್ ಕರ್ನಾಟಕದ ಕಲಬುರಗಿ, ವಿಜಯಪುರ, ಯಾದಗಿರಿ ಎಲ್ಲ ಪ್ರಮುಖ 3 ಜಿಲ್ಲೆಗಳು ಭೀಮಾ ನದಿಯ ಹೊಡೆತಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗ್ತಿದ್ದಾವೆ. ಬೀದಿಗೆ ಬಂದಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು. ನೋಡಿ, ನಡುಗೊಡ್ಡೆಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎತ್ತ ನೋಡಿದ್ರೂ ಕೂಡ ನೀರೇ ನೀರು, ಬಿಲ್ಡಿಂಗ್ಗಳಲ್ಲೂ ಕೂಡ ನೀರು, ಹೃದಯಕರಾಗಿರ್ತಕ್ಕಂತಹ ಮರಗಳು ನೀರು, ಗದ್ದೆಗಳಲ್ಲೂ ಕೂಡ ನೀರು, ಎಲ್ಲಿ ನೋಡಿದ್ರು ನೀರೋ ನೀರು, ಕಂಪ್ಲೀಟ್ ಜಲಾಮಯವಾಗಿರ್ತಕ್ಕಂಥದ್ದು. ತಾವು ನೋಡ್ತಾ ಇರತಕ್ಕಂತಹ ಇದು ಯಾದಗಿರಿಯಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯಗಳು, ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಭೀಮಾ ನದಿಯ ಹೊಡೆತಕ್ಕೆ ಸಿಲುಕಿ ಉತ್ತರ ಕರ್ನಾಟಕದ ಪ್ರಮುಖ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ತತ್ತರಿಸಿ ಹೋಗ್ತಾ ಇದ್ದಾವೆ. ಜನಜೀವನ ಅಸ್ತವ್ಯಸ್ತವಾಗ್ತಿದೆ. ನೋಡಿ, ಕಲಬುರಗಿ, ಯಾದಗಿರಿ, ವಿಜಯಪುರ ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಡೆಯಾಗಿರ್ತಕ್ಕಂಥದ್ದು. ಒಂದು ರೀತಿಯಾಗಿರ್ತಕ್ಕಂತಹ ದ್ವೀಪವಾಗಿ ನಿರ್ಮಾಣವಾಗಿ ಹೊರಹೊಮ್ತಾ ಇದ್ದಾವೆ ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳು.